1 ರೂಪಾಯಿ ಖರ್ಚು ಮಾಡದೆಯೇ ಒಂದು ದೇಶಕ್ಕೆ ಹೋಗಿ ಜೀವನವನ್ನು ಸೆಟಲ್ ಮಾಡಿಕೊಳ್ಳಬಹುದು ಅಂದ್ರೆ ನೀವು ನಂಬುತ್ತೀರಾ? ಅಲ್ಲಿ ಕೂಲಿ ಕೆಲಸ ಮಾಡುತ್ತಲೇ ಕೋಟ್ಯಾಂತರ ಗಳಿಸಬಹುದು ಅಂದ್ರೆ ನೀವು ಖಂಡಿತ ಶಾಕ್ ಆಗುತ್ತೀರಿ. ಹೌದು, ಇದು ನಿಜ. ಏಕೆಂದರೆ ಆ ದೇಶದಲ್ಲಿ ಕೂಲಿ ಕೆಲಸಗಾರರ ಕೊರತೆ ಬಹಳ ಹೆಚ್ಚು. ಹೀಗಾಗಿ ಹೊರದೇಶಗಳಿಂದ ಜನರನ್ನು ಕರೆದುಕೊಂಡು ಉದ್ಯೋಗ ಅವಕಾಶಗಳನ್ನು ನೀಡುತ್ತದೆ. ಆ ದೇಶದಲ್ಲಿರುವ ಸೌಲಭ್ಯಗಳನ್ನು ನೋಡಿದ ನಂತರ ಈಗಲೇ ಬ್ಯಾಗ್ಗಳನ್ನು ಸಿದ್ಧಪಡಿಸಿ ಹೊರಡಬೇಕು ಅನ್ನೋದು ನಿಮ್ಮ ಮನಸ್ಸೇ ಹೇಳುತ್ತದೆ. ಆ ದೇಶ ಇನ್ನೇನೂ ಅಲ್ಲ, ಲಕ್ಸಂಬರ್ಗ್. ಈ ಹೆಸರು ನೀವು ಯಾವತ್ತಾದ್ರೂ ಕೇಳಿದ್ದೀರಾ? ಕೇಳಿದ್ದರೂ ಅದರ ಮಹತ್ವ ಎಷ್ಟು ಎಂದು ತಿಳಿದಿದೆಯೇ? ಒಮ್ಮೆ ಈ ದೇಶದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡರೆ ನಿಮ್ಮ ಮನಸ್ಸಿನಲ್ಲಿ ಒಂದೇ ಆಲೋಚನೆ ಬರುತ್ತದೆ: ಇಲ್ಲಿಗೆ ಹೋಗಬೇಕೇ, ಅಷ್ಟೇ. ಆದರೆ ಈ ದೇಶ ಎಲ್ಲಿದೆ? ಯಾಕೆ ಇಲ್ಲಿಗೆ ಇಷ್ಟೊಂದು ಉಚಿತ ಸೌಲಭ್ಯಗಳು? ಇಲ್ಲಿನ ಹುಡುಗಿಯರ ಜೀವನ ಹೇಗಿರುತ್ತದೆ? ರಸ್ತೆ ಮಧ್ಯದಲ್ಲೇ ಕೆಲವು ಕೆಲಸಗಳು ಮಾಡಿದರೂ ಯಾರೂ ಗಮನಿಸುವುದಿಲ್ಲವೇ? ಇಲ್ಲಿ ಮದುವೆಯಾದರೆ ನಿಜಕ್ಕೂ ಜೈಲಿಗೆ ಹೋಗಬೇಕೆ? ಇಷ್ಟು ಮಾತ್ರ ಅಲ್ಲ, ಅಲ್ಲಿನ ಶಾಕಿಂಗ್ ನಿಯಮಗಳು ಮತ್ತು ಯಾರೂ ಹೇಳದ ಸತ್ಯಗಳು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಲಿದ್ದೇನೆ. ಹೀಗಾಗಿ ಸ್ನೇಹಿತರೆ, ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲಕ್ಸಂಬರ್ಗ್ ದೇಶದ ಕರೆನ್ಸಿಯನ್ನು ಯೂರೋ ಎಂದು ಕರೆಯುತ್ತಾರೆ. 1 ಯೂರೋ ನಮ್ಮ ದೇಶದ ಕರೆನ್ಸಿಗೆ ಹೋಲಿಸಿದರೆ ಸುಮಾರು 106 ರೂಪಾಯಿಗಳು. ಲಕ್ಸಂಬರ್ಗ್ ನೋಡಲು ಬಹಳ ಚಿಕ್ಕ ದೇಶವಾದರೂ ವಿಶ್ವದಲ್ಲೇ ಅತ್ಯಂತ ಧನಿಕ ದೇಶಗಳಲ್ಲಿ ಒಂದು ಎಂದು ಹೇಳಿದರೆ ನೀವು ಆಶ್ಚರ್ಯಪಡುತ್ತೀರಿ. ಈ ಚಿಕ್ಕ ಯುರೋಪಿಯನ್ ದೇಶದ ಒಟ್ಟು ವಿಸ್ತೀರ್ಣ ಕೇವಲ 2500 ಚದರ ಕಿಲೋಮೀಟರ್ಗಳು ಮಾತ್ರ. ಅಂದರೆ ನಮ್ಮ ಭಾರತದಲ್ಲಿರುವ ಒಂದು ಚಿಕ್ಕ ಜಿಲ್ಲೆಗಿಂತಲೂ ಕಡಿಮೆ. ಇನ್ನು ಜನಸಂಖ್ಯೆ ವಿಷಯಕ್ಕೆ ಬಂದರೆ ಒಟ್ಟು ಜನಸಂಖ್ಯೆ ಸುಮಾರು 7 ಲಕ್ಷಗಳು ಮಾತ್ರ. ಈ ದೇಶದಲ್ಲಿ ಸುಮಾರು 70% ಜನರು ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುತ್ತಾರೆ. ಮಿಕ್ಕ 30% ಇತರ ಧರ್ಮಗಳವರು. ಲಕ್ಸಂಬರ್ಗ್ ಸುತ್ತಮುತ್ತ ನೋಡಿದರೆ ಫ್ರಾನ್ಸ್, ಜರ್ಮನಿ, ಬೆಲ್ಜಿಯಂನಂತಹ ಪವರ್ಫುಲ್ ಯುರೋಪಿಯನ್ ದೇಶಗಳಿವೆ. ಇಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯ ಏನೆಂದರೆ, ಈ ದೇಶದ ಜನಸಂಖ್ಯೆಯಲ್ಲಿ ಸುಮಾರು 50% ಜನರು ನಗರಗಳಲ್ಲೇ ವಾಸಿಸುತ್ತಿದ್ದಾರೆ. ಅಂದರೆ ಇಲ್ಲಿನ ಜನರು ಯಾವ ಮಟ್ಟದ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆಂದು ನೀವೇ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿನ ಉದ್ಯೋಗದ ಬಗ್ಗೆ ಮಾತನಾಡಿದರೆ, ಚಿಕ್ಕ ಉದ್ಯೋಗ ಮಾಡುವ ವ್ಯಕ್ತಿಗೂ ನಮ್ಮ ದೇಶದಲ್ಲಿ ದೊಡ್ಡ ಉದ್ಯೋಗ ಮಾಡುವವರಂತೆ ಆದಾಯ ಬರುತ್ತದೆ. 2012ರ ಅಂಕಿಅಂಶಗಳ ಪ್ರಕಾರ ಲಕ್ಸಂಬರ್ಗ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕನಿಷ್ಠ ವೇತನ ತಿಂಗಳಿಗೆ ಸುಮಾರು 4,900 ಯೂರೋಗಳು. ಅದೇ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಲೆಕ್ಕ ಹಾಕಿದರೆ ಸುಮಾರು 4,70,000 ರೂಪಾಯಿಗಳು. ಈಗ ಒಮ್ಮೆ ಯೋಚಿಸಿ, ನಮ್ಮ ದೇಶದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ಮಟ್ಟದ ಆದಾಯ ಗಳಿಸಲು ಎಷ್ಟು ಸಮಯ ಬೇಕು ಅನ್ನೋದು ವಿಶೇಷವಾಗಿ ಹೇಳಬೇಕಿಲ್ಲ. ಲಕ್ಸಂಬರ್ಗ್ ದೇಶಕ್ಕೆ ನೀವು ಹೋದರೆ ಅಲ್ಲಿ ಒಂದು ಆಶ್ಚರ್ಯ ನಿಮ್ಮನ್ನು ಕಾಯ್ತದೆ. ಅದೇನೆಂದ್ರೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲು ಅಲ್ಲಿನ ಸಾರಿಗೆ ಸಂಪೂರ್ಣವಾಗಿ ಉಚಿತ. ಹೌದು, ನೀವು ಕೇಳಿದ್ದು ನಿಜ. ಲಕ್ಸಂಬರ್ಗ್ನಲ್ಲಿ ಬಹುತೇಕ ಪ್ರತಿ ಮನೆಯಲ್ಲಿ ಪ್ರತಿ ವ್ಯಕ್ತಿಗೂ ಒಂದು ಕಾರು ಇದ್ದೇ ಇರ್ತದೆ. ಹೀಗಾಗಿ ರಸ್ತೆಗಳಲ್ಲಿ ಸಹಜವಾಗಿಯೇ ಟ್ರಾಫಿಕ್ ಹೆಚ್ಚು. ಈ ಟ್ರಾಫಿಕ್ ಸಮಸ್ಯೆಯನ್ನು ನಿಯಂತ್ರಿಸಲು ಅಲ್ಲಿನ ಸರ್ಕಾರ ಒಂದು ಸಂಚಲನಾತ್ಮಕ ನಿರ್ಧಾರ ತೆಗೆದುಕೊಂಡಿದೆ: ದೇಶದಾದ್ಯಂತ ಉಚಿತ ಸಾರ್ವಜನಿಕ ಸಾರಿಗೆ. ನೀವು ಬಸ್ ಏರಿದ್ರೂ ರೈಲ್ ಏರಿದ್ರೂ ಎಲ್ಲಿಗೆ ಬೇಕಾದರೂ 1 ರೂಪಾಯಿ ಕೂಡ ಖರ್ಚಿಲ್ಲದೆ ಪ್ರಯಾಣ ಮಾಡಬಹುದು. ಎಷ್ಟು ಕಿಲೋಮೀಟರ್ ಹೋದರೂ ಟಿಕೆಟ್ ಬೇಡ. ಇನ್ನೊಂದು ವಿಶೇಷತೆ ಏನೆಂದರೆ, ಲಕ್ಸಂಬರ್ಗ್ನ ರಸ್ತೆಗಳು ಅಷ್ಟು ಸುಗಮವಾಗಿರ್ತವೆ. ಒಮ್ಮೆ ಪ್ರಯಾಣ ಶುರು ಮಾಡಿದ್ರೆ ಮಧ್ಯದಲ್ಲಿ ಬ್ರೇಕ್ ಹಾಕಬೇಕು ಅನ್ನೋದು ಅನಿಸುವುದೇ ಇಲ್ಲ. ಅಷ್ಟು ಸ್ವಚ್ಛ, ಅಷ್ಟು ಪರ್ಫೆಕ್ಟ್ ಆಗಿರ್ತವೆ ಅಲ್ಲಿನ ರಸ್ತೆಗಳು. ವಿಶ್ವದಲ್ಲೇ ಅತ್ಯಂತ ಚಿಕ್ಕ ದೇಶಗಳಲ್ಲಿ ಒಂದಾಗಿರುವ ಲಕ್ಸಂಬರ್ಗ್ ಆರ್ಥಿಕವಾಗಿ, ಅಭಿವೃದ್ಧಿಯಲ್ಲಿ, ರಾಜಕೀಯವಾಗಿ ಬಹಳ ಮುಂದಿದೆ. ಇನ್ನು ಈ ದೇಶದ ರಾಜಧಾನಿ ಲಕ್ಸಂಬರ್ಗ್ ಸಿಟಿ ಬಗ್ಗೆ ಹೇಳಬೇಕೆಂದ್ರೆ, ಅದು ಕೇವಲ ನಗರವಲ್ಲ, ಒಂದು ಸುಂದರ ಚಿತ್ರದಂತೆ ಇದೆ. ಸುತ್ತಲೂ ಹರಿಯುವ ನದಿಗಳು, ಹಸಿರು ಪರಿಸರ, ಶುದ್ಧ ವಾತಾವರಣ ನೋಡಿದವರಿಗೆ ಮತ್ತೆ ಮತ್ತೆ ನೋಡಬೇಕೆನಿಸುತ್ತದೆ. ಇಲ್ಲಿನ ಜನರು ಬಹಳ ಸ್ನೇಹಪರರಾಗಿರ್ತಾರೆ. ಅತಿಥಿಗಳನ್ನು ಗೌರವಿಸುವುದು, ತಮ್ಮ ದೇಶದ ಸಂಸ್ಕೃತಿ ಸಂಪ್ರದಾಯಗಳನ್ನು ಕಾಪಾಡಿಕೊಳ್ಳುವುದು ಅವರಿಗೆ ಬಹಳ ಮುಖ್ಯ. ಚಿಕ್ಕ ದೇಶವೇ ಆದರೂ ಅಲ್ಲಿನ ಕ್ರಮಶಿಕ್ಷಣ, ಜೀವನ ವಿಧಾನ ನಿಜಕ್ಕೂ ಆಶ್ಚರ್ಯಪಡಿಸುತ್ತದೆ. ಈ ದೇಶದ ಜನರು ಕೆಲಸದ ವಿಷಯದಲ್ಲಿ ಎಷ್ಟು ಕಷ್ಟವೇ ಆದರೂ ಹಿಂದೆ ಸರಿಯುವುದಿಲ್ಲ. ಪರಿಸ್ಥಿತಿಗಳು ಹೇಗೆ ಬದಲಾದರೂ ಕಾಲಕ್ಕೆ ತಗ್ಗುವಂತೆ ತಮ್ಮನ್ನು ಅಭಿವೃದ್ಧಿಪಡಿಸಿಕೊಳ್ಳುತ್ತಾ ಮುಂದುವರಿಯುತ್ತಾರೆ. ಇಲ್ಲಿ ಓದಿಗೆ ಮಾತ್ರವಲ್ಲ, ಕೌಶಲ್ಯಗಳಿಗೂ ಬಹಳ ಮಹತ್ವ ಕೊಡುತ್ತಾರೆ. ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೇ ಅಗತ್ಯ ಕಲೆಗಳು, ಜೀವನ ಕೌಶಲ್ಯಗಳನ್ನು ಕಲಿಸುತ್ತಾರೆ. ವಿಶೇಷವಾಗಿ ಸೈನ್ಸ್ ಮತ್ತು ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ತಮ್ಮ ಮಕ್ಕಳು ಮುಂದಿರಬೇಕೆಂದು ಪ್ರತಿ ಪೋಷಕರು ಬಯಸುತ್ತಾರೆ. ಹೀಗಾಗಿ ಶಿಕ್ಷಣದೊಂದಿಗೆ ಪ್ರಾಕ್ಟಿಕಲ್ ಜ್ಞಾನಕ್ಕೂ ಇಲ್ಲಿ ಅಷ್ಟೇ ಮೌಲ್ಯ. ಈ ದೇಶದ ಗಾತ್ರ ಚಿಕ್ಕದಾದರೂ ಇಷ್ಟು ಸಂಪನ್ನವಾಗಲು ಮುಖ್ಯ ಕಾರಣ ರಾಜಕೀಯ ಸ್ಥಿರತೆ. ನಮ್ಮ ದೇಶದೊಂದಿಗೆ ಹೋಲಿಸಿದರೆ ಇಲ್ಲಿನ ರಾಜಕೀಯ ವ್ಯವಸ್ಥೆ ಬಹಳ ನಂಬಿಕೆಯುಳ್ಳದ್ದು, ಸ್ಥಿರವಾದದ್ದು. ಹೀಗಾಗಿ ಸರ್ಕಾರವು ದೇಶವನ್ನು ಅಭಿವೃದ್ಧಿಯತ್ತ ಸುಗಮವಾಗಿ ನಡೆಸಬಲ್ಲದು. ಅಷ್ಟೇ ಅಲ್ಲ, ಈ ದೇಶದ ಜನರು ತಮ್ಮ ವೈಯಕ್ತಿಕ ಅಭಿವೃದ್ಧಿಯೊಂದಿಗೆ ದೇಶದ ಅಭಿವೃದ್ಧಿಯ ಬಗ್ಗೆಯೂ ಯೋಚಿಸುತ್ತಾರೆ.
ಹೀಗಾಗಿ ಸಾಮೂಹಿಕವಾಗಿ ಈ ದೇಶ ವೇಗವಾಗಿ ಬೆಳೆದಿದೆ. ಇಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಕಡಿಮೆ. ಇದು ಈ ದೇಶದ ಅಭಿವೃದ್ಧಿಗೆ ಮತ್ತೊಂದು ಮುಖ್ಯ ಕಾರಣ. ಇನ್ನೊಂದು ಆಸಕ್ತಿಕರ ವಿಷಯ ಏನೆಂದ್ರೆ, ಈ ಲಕ್ಸಂಬರ್ಗ್ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ಭಾರತದ ಒಬ್ಬ ಪ್ರಮುಖ ಉದ್ಯಮಿಯ ಪಾತ್ರವೂ ಇದೆ. ಆಯನ ಯಾರೂ ಅಲ್ಲ, ಲಕ್ಷ್ಮೀ ಮಿಟ್ಟಲ್. ವಿಶ್ವದಲ್ಲೇ ಅತ್ಯಧಿಕ ಸ್ಟೀಲ್ ಉತ್ಪಾದನೆ ಮಾಡುವ ಕಂಪನಿಗಳಲ್ಲಿ 2ನೇ ಸ್ಥಾನದಲ್ಲಿರುವ ಆರ್ಸೆಲರ್ ಮಿಟ್ಟಲ್ ಕಂಪನಿ ಇಲ್ಲಿದೆ. ಇದರಿಂದ ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಭಾರೀ ಆದಾಯ ಬರುತ್ತದೆ. ಅಂದ್ರೆ ಒಂದು ಚಿಕ್ಕ ದೇಶದ ಆರ್ಥಿಕತೆಗೆ ಭಾರತದ ವ್ಯಕ್ತಿಯ ಕೀಲಕ ಪಾತ್ರ ನಿಜಕ್ಕೂ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಲಕ್ಸಂಬರ್ಗ್ ಚಿಕ್ಕ ದೇಶವಾದರೂ ವಿಶ್ವದಾದ್ಯಂತ ಗಮನ ಸೆಳೆಯುವಷ್ಟು ದೊಡ್ಡ ಶಕ್ತಿಯುಳ್ಳ ದೇಶ. ವಿಶೇಷವಾಗಿ ಹೇಳಬೇಕೆಂದ್ರೆ, ಲಕ್ಸಂಬರ್ಗ್ನ ಬ್ಯಾಂಕಿಂಗ್ ವ್ಯವಸ್ಥೆ ಯುರೋಪ್ನಲ್ಲೇ ಅಲ್ಲದೆ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ, ಸುರಕ್ಷಿತ ವ್ಯವಸ್ಥೆಯಾಗಿ ಗುರುತಿಸಿಕೊಂಡಿದೆ. ಯುರೋಪ್ನಲ್ಲಿ ಇರುವ ಅನೇಕ ಅಂತಾರಾಷ್ಟ್ರೀಯ ಬ್ಯಾಂಕುಗಳ ಹೆಡ್ ಕ್ವಾರ್ಟರ್ಗಳು ಇಲ್ಲೇ ಇವೆ. ಹೀಗಾಗಿ ಯುರೋಪ್ನ ಹಲವು ದೇಶಗಳು ಅತ್ಯಂತ ಸುರಕ್ಷಿತ ಬ್ಯಾಂಕಿಂಗ್ ವ್ಯವಸ್ಥೆ ಎಂದು ಲಕ್ಸಂಬರ್ಗ್ ಅನ್ನು ಪರಿಗಣಿಸುತ್ತವೆ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನೆಂದ್ರೆ, ಯುರೋಪಿಯನ್ ಯೂನಿಯನ್ಗೆ ಅತ್ಯಂತ ಕೀಲಕವಾದ ಸಂಸ್ಥೆ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಕೂಡ ಇದೇ ದೇಶದಲ್ಲಿದೆ. ಇದರಿಂದ ಲಕ್ಸಂಬರ್ಗ್ನ ಅಂತಾರಾಷ್ಟ್ರೀಯ ಮೌಲ್ಯ ಇನ್ನಷ್ಟು ಹೆಚ್ಚಿದೆ. ಇಲ್ಲಿನ ಜನರು ಕೇವಲ ಹಣದ ಮೇಲೆ ಮಾತ್ರವಲ್ಲ, ಸಂಶೋಧನೆ, ಇನೋವೇಷನ್, ಕೌಶಲ್ಯ ಅಭಿವೃದ್ಧಿಯ ಮೇಲೆ ಬಹಳ ಗಮನ ಹರಿಸ್ತಾರೆ. ಈ ವಿಷಯದಲ್ಲಿ ಸರ್ಕಾರವು ಸಂಪೂರ್ಣ ಬೆಂಬಲ ನೀಡುತ್ತದೆ. ಶಿಕ್ಷಣ, ಸಂಶೋಧನೆ, ತಂತ್ರಜ್ಞಾನ ಈ 3 ಕ್ಷೇತ್ರಗಳಲ್ಲಿ ಲಕ್ಸಂಬರ್ಗ್ ಬಹಳ ಮುಂದಿದೆ. ಹೀಗಾಗಿ ಇತರ ದೇಶಗಳಲ್ಲಿರುವ ಪ್ರತಿಭಾವಂತರು ಈ ದೇಶಕ್ಕೆ ಬಂದು ತಮ್ಮ ಕೌಶಲ್ಯಗಳನ್ನು ತೋರಿಸಲು ಆಸಕ್ತಿ ತೋರುತ್ತಾರೆ. ಸ್ನೇಹಿತರೆ, ನಿಮ್ಮ ಬಳಿ ಯಾವುದಾದರೂ ಉತ್ತಮ ಕೌಶಲ್ಯ ಇದ್ರೆ, ಐಟಿ ಆಗಿರ್ಲಿ, ಬ್ಯಾಂಕಿಂಗ್ ಆಗಿರ್ಲಿ, ಸಂಶೋಧನೆ ಆಗಿರ್ಲಿ ಅಥವಾ ತಾಂತ್ರಿಕ ಕೌಶಲ್ಯ ಆಗಿರ್ಲಿ, ಲಕ್ಸಂಬರ್ಗ್ ನಿಮಗೆ ಉತ್ತಮ ಅವಕಾಶಗಳನ್ನು ನೀಡುವ ದೇಶ. ಮೊದಲು ಈ ಅವಕಾಶಗಳು ಕೇವಲ ಯುರೋಪಿಯನ್ ದೇಶಗಳಿಗೆ ಮಾತ್ರ ಸೀಮಿತವಾಗಿದ್ದವು. ಆದರೆ ಈಗ ಲಕ್ಸಂಬರ್ಗ್ ವಿಶ್ವದ ಎಲ್ಲಾ ದೇಶಗಳವರೆಗೂ ಅವಕಾಶಗಳನ್ನು ನೀಡುತ್ತಿದೆ. ಇನ್ನೊಂದು ಉತ್ತಮ ವಿಷಯ ಏನೆಂದ್ರೆ, ಲಕ್ಸಂಬರ್ಗ್ಗೆ ಬರುವ ಪುರುಷರು ತಮ್ಮ ಹೆಂಡತಿಯರನ್ನು ಕರೆದುಕೊಂಡು ಬರಬಹುದು. ಅವರ ಹೆಂಡತಿಯರು ಕೂಡ ಇಲ್ಲಿ ಕೆಲಸ ಮಾಡಬಹುದು. ಈ ವಿಷಯದಲ್ಲಿ ಲಕ್ಸಂಬರ್ಗ್ ಸರ್ಕಾರ ಸಂಪೂರ್ಣ ಬೆಂಬಲ ನೀಡುತ್ತದೆ. ಈ ದೇಶದಲ್ಲಿರುವ ಹುಡುಗಿಯರು ನಿಜಕ್ಕೂ ಬಹಳ ಸುಂದರರಾಗಿರುತ್ತಾರೆ. ಅವರನ್ನು ನೋಡಿದ ಕೂಡಲೇ ಯಾರಿಗಾದರೂ ವಾವ್ ಅನಿಸದಿರುವುದಿಲ್ಲ. ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ಒಮ್ಮೆ ಮದುವೆಯಾದ ನಂತರ ಮತ್ತೊಬ್ಬ ಮಹಿಳೆಯೊಂದಿಗೆ ಸಂಬಂಧ ಹೊಂದುವುದು ಕಾನೂನುಬದ್ಧವಾಗಿ ಬಹಳ ದೊಡ್ಡ ಅಪರಾಧ. ಅಂಥ ತಪ್ಪುಗಳು ಮಾಡಿದರೆ ಕಠಿಣ ಶಿಕ್ಷೆಗಳು ಅನಿವಾರ್ಯ. ಇಲ್ಲಿ ಅಕ್ರಮ ಸಂಬಂಧಗಳನ್ನು ಸಮಾಜವು, ಕಾನೂನು ಸಹ ಸಹಿಸುವುದಿಲ್ಲ. ಅದೇ ಸಮಯದಲ್ಲಿ ಯುವಕ ಯುವತಿಯರಿಗೆ ಉತ್ತಮ ಸ್ವಾತಂತ್ರ್ಯವಿದೆ. ತಮ್ಮ ಇಷ್ಟದಂತೆ ಜೀವಿಸಲು ಈ ದೇಶ ಸಂಪೂರ್ಣ ಬೆಂಬಲ ನೀಡುತ್ತದೆ. ಮನೆಗಳ ನಡುವೆ, ರಸ್ತೆಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಸಂಗೀತ ಬಾರಿಸುವುದು, ಡಾನ್ಸ್ ಮಾಡುವುದು, ಪೇಂಟಿಂಗ್ ಮಾಡುವುದು ಮುಂತಾದ ಸೃಜನಾತ್ಮಕ ಕೆಲಸಗಳನ್ನು ಮಾಡಬಹುದು. ಅಪರಾಧ ಅಥವಾ ಗೌಪ್ಯತೆಗೆ ಭಂಗ ಬರುವ ಕೆಲಸಗಳಲ್ಲದಿದ್ದರೆ ಮಿಕ್ಕ ಎಲ್ಲ ವಿಷಯಗಳಲ್ಲಿ ಯುವತಿಯನ್ನು ಈ ದೇಶ ಪ್ರೋತ್ಸಾಹಿಸುತ್ತದೆ. ಯುವತಿಯಲ್ಲಿ ಸೃಜನಶೀಲತೆ, ಪ್ರತಿಭೆ ಬೆಳೆಯಬೇಕೆಂದು ಈ ದೇಶ ನಿಜಕ್ಕೂ ಗಟ್ಟಿಯಾಗಿ ಬೆಂಬಲ ನೀಡುತ್ತದೆ. ಇಲ್ಲಿನ ಹುಡುಗಿಯರು ಬಹಳ ಸ್ಮಾರ್ಟ್ ಆಗಿ, ವೇಗವಾಗಿ ಯೋಚಿಸುತ್ತಾರೆ. ಅವರು ಭವಿಷ್ಯದ ಬಗ್ಗೆ ಬಹಳ ಮುಂಚಿತವಾಗಿ ಯೋಜನೆಗಳನ್ನು ರೂಪಿಸಿಕೊಳ್ಳುತ್ತಾರೆ. ಒಂದು ನಿರ್ದಿಷ್ಟ ವಯಸ್ಸು ಬಂದ ಕೂಡಲೇ ಸ್ಟಡೀಸ್, ಲೈಫ್ ಸ್ಕಿಲ್ಸ್, ಸ್ವಾವಲಂಬನೆ ಎಲ್ಲದರಲ್ಲೂ ಸಿದ್ಧರಾಗಿರುತ್ತಾರೆ. ಓದು ಮುಗಿದ ಕೂಡಲೇ ಯಾರ ಮೇಲಾದರೂ ಆಧಾರವಾಗುವುದು ಅಥವಾ ಆತುರದಿಂದ ಯಾವುದಾದರೂ ಕೆಲಸಕ್ಕೆ ಸೇರುವುದೂ ಅಲ್ಲ. ಬಿಸ್ನೆಸ್ ಪ್ಲಾನ್ ಮಾಡುವುದು, ಜೀವನವನ್ನು ಹೇಗೆ ಮುಂದುವರಿಸಬೇಕು ಎಂದು ಸ್ಪಷ್ಟವಾಗಿ ಯೋಚಿಸುತ್ತಾರೆ. ಈಗ ಲಕ್ಸಂಬರ್ಗ್ ಬಗ್ಗೆ ಹೇಳಬೇಕೆಂದರೆ, ಈ ಚಿಕ್ಕ ದೇಶದಲ್ಲಿ ನೋಡಲು ಬಹಳ ಅದ್ಭುತ ಸ್ಥಳಗಳಿವೆ. ಸುಂದರವಾದ ಹಳೆಯ ಕೋಟೆಗಳು, ಪ್ರಕೃತಿ ಸೌಂದರ್ಯದಿಂದ ತುಂಬಿರುವ ನದಿಗಳು, ಆಳವಾದ ಕಣಿವೆಗಳು, ಸುತ್ತಲೂ ಹರಡಿರುವ ಪರ್ವತಗಳು ಇವೆಲ್ಲ ಈ ದೇಶಕ್ಕೆ ವಿಶೇಷ ಗುರುತು ತಂದಿವೆ. ಹೀಗಾಗಿ ಯುನೆಸ್ಕೋ ಕೂಡ ಈ ದೇಶವನ್ನು ವಿಶೇಷ ಪ್ರವಾಸಿ ಆಕರ್ಷಣೆಯಾಗಿ ಗುರುತಿಸಿದೆ. ವಿಶೇಷವಾಗಿ ಲಕ್ಸಂಬರ್ಗ್ ರಾಜಧಾನಿಯನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ ಎಂದು ಘೋಷಿಸಿರುವುದು ಇಲ್ಲಿನ ಮಹತ್ವಕ್ಕೆ ಸಾಕ್ಷಿ. ಈ ದೇಶದ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳಬೇಕೆಂದರೆ ಇಲ್ಲಿರುವ ಮುಖ್ಯ ಮ್ಯೂಸಿಯಂಗಳು ನಿಮಗೆ ಉತ್ತಮ ಅರಿವು ನೀಡುತ್ತವೆ. ಒಂದು ಹೆಜ್ಜೆ ಇಟ್ಟ ಪ್ರತಿ ಬಾರಿ ಇತಿಹಾಸ ನಿಮ್ಮೊಂದಿಗೆ ಮಾತನಾಡುತ್ತಿರುವಂತೆ ಅನಿಸುತ್ತದೆ. ಇನ್ನು ನಮ್ಮ ದೇಶ ಭಾರತದಿಂದ ಲಕ್ಸಂಬರ್ಗ್ ದೂರ ಸುಮಾರು 6300 ಕಿಲೋಮೀಟರ್ಗಳು. ಫ್ಲೈಟ್ನಲ್ಲಿ ಹೋದರೆ ಸುಮಾರು 12 ರಿಂದ 13 ಗಂಟೆಗಳ ಪ್ರಯಾಣ ಸಮಯ ಬೇಕು. ಆದರೆ ಸ್ನೇಹಿತರೆ, ಇವೇ ಲಕ್ಸಂಬರ್ಗ್ ದೇಶಕ್ಕೆ ಸಂಬಂಧಿಸಿದ ಮುಖ್ಯ ಆಸಕ್ತಿಕರ ಸಂಗತಿಗಳು. ಇನ್ನು ನಿಮಗೆ ಯಾವುದಾದರೂ ದೇಶದ ಬಗ್ಗೆ ತಿಳಿದುಕೊಳ್ಳಬೇಕಿದ್ದರೆ ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಹೇಳಿ. ನಿಮ್ಮ ಕಮೆಂಟ್ಗಳನ್ನು ನೋಡಿ ನೆಕ್ಸ್ಟ್ ವಿಡಿಯೋ ಯೋಜಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಬೆಂಬಲಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ.